ಅನೂರ ಕಿರಣಗಳು ಇರತಕ್ಕಂತಹ ಸಮಯ ಏನಿದೆ ಅದು ಬ್ರಾಹ್ಮಿ ಮುಹೂರ್ತ ಮತ್ತು ಉಷಕ್ಕಾಲ ಅಂತ ಹೇಳ್ತಾರೆ. ಇದನ್ನು ನಾವು ಕಾಲದ ನಿರ್ಣಯವನ್ನು ನಾವು ತೆಗೆದುಕೊಂಡಾಗಲೂ ಕೂಡ ದ್ವಿಘಟಿ ತದಯ ಅರ್ವಾಖ ಪ್ರಹರಾರ್ಧಂ ತಥಾವಹಂ ಸಂಧ್ಯಾಕಾಲಂಸ ವಿಜ್ಞೇಯೋ ಹೆನ್ಯತಾ ಲಂಘನಂ ಸ್ಮೃತಂ ಅಂತೇಳಿ ಹೇಳ್ತಾರೆ. ಅಂದರೆ ಸೂರ್ಯೋದಯಕ್ಕೆ 45 ನಿಮಿಷದವರೆಗೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ಅನ್ನತಕ್ಕಂಥದ್ದು ಇರುತ್ತೆ. ಸೂರ್ಯೋದಯಕ್ಕೆ 45 ನಿಮಿಷಕ್ಕೆ ಮೊದಲು, ಅಂದರೆ ಸೂರ್ಯಾಸ್ತ ಸಾಯಂಕಾಲದಲ್ಲಿ ತೆಗೆದುಕೊಂಡ್ರೆ ಸೂರ್ಯಾಸ್ತ ಆದ ನಂತರದಲ್ಲಿ 1 ಗಂಟೆ ಅಂದರೆ 2 ಗಳಿಗೆ ಹೆಚ್ಚು ಕಡಿಮೆ 2 ಗಳಿಗೆಯೂ ಕೂಡ ಈ ಅನೂರ ಕಿರಣಗಳ ಒಂದು ವಿಶೇಷವಾದಂತಹ ಪ್ರಭಾವ ಅನ್ನತಕ್ಕಂಥದ್ದು ಇರುತ್ತೆ. ಅಂದರೆ ಸಂಧ್ಯಾಕಾಲದಲ್ಲಿ ಸೂರ್ಯ ಉದಯಿಸಬೇಕಾದರೆ ಸೂರ್ಯಾಸ್ತ ಆದ ನಂತರದಲ್ಲಿ ಇರತಕ್ಕಂತಹದ್ದಕ್ಕೆ ವಿಶೇಷವಾದಂತಹ ಶಕ್ತಿಯುತವಾದಂತಹ ಸಮಯ ಅಂಥೇಳಿ ಹೇಳ್ತೀವಿ. ಪ್ರಾತಃ ಕಾಲದಲ್ಲಿ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತೇಳಿ ಹೇಳ್ತಕ್ಕಂಥದ್ದು. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಯೊಬ್ಬರೂ ಕೂಡ, ಕೇವಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ, ದೊಡ್ಡವರು ಏನು ಪರಿಪಾಲಿಸ್ತಾರೆ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ತಾರೆ. ಆದ್ದರಿಂದ ದೊಡ್ಡವರಾಗಿರ್ತಕ್ಕಂಥವರು ಬೇಗ ಮಲಗಿ ಬೇಗ ಏಳತಕ್ಕಂತಹ ಒಂದು ನಿಯಮವನ್ನು ಪಾಲಿಸಿಕೊಂಡು ಬಂದರೆ ಮುಂದಿನ ಸಂತತಿಗೂ ಕೂಡ ಅದು ಆದರ್ಶಪ್ರಾಯವಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು.